ಎಲ್ಲರಿಗೂ ವೀರೇಶ್ ಕಡೆಮನಿ ವಿಕೆ ಕ್ಲಾಸಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ ಭಾರತದಲ್ಲಿ ಬ್ರಿಟಿಷರು ಹೇಗೆ ರಾಜಕೀಯವಾಗಿ ಏಳಿಗೆಯನ್ನು ಹೊಂತಾ ಬಂದರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ನಿಮಗೆ ನಿನ್ನೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಅದೇ ರೀತಿಯಾಗಿ ನಾವು ನಿನ್ನೆ ವಿಡಿಯೋದಲ್ಲಿ ಒಂದು ಪ್ಲಾಸಿ ಕದನದ ಬಗ್ಗೆ ಹೇಳಿದ್ದೀನಿ ಸಂಪೂರ್ಣವಾಗಿ ಮಾಹಿತಿಯನ್ನು. ಮತ್ತು ಈ ವಿಡಿಯೋದಲ್ಲಿ ಏನು ಮಾಡ್ತಾಯಿದ್ದೇನಪ್ಪ ಅಂದ್ರೆ ಬಾಕ್ಸರ್ ಕದನದ ಬಗ್ಗೆ 1764ರಲ್ಲಿ ನಡೆದಂಥ ಬಾಕ್ಸರ್ ಕದನದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ, 7ನೇ ತರಗತಿ ವಿದ್ಯಾರ್ಥಿಗಳಿಗೂ ಅನುಕೂಲ ಇದೆ ಮತ್ತು ಎಲ್ಲ ಪರೀಕ್ಷೆಯನ್ನು ಬರೆಯುವತಕ್ಕಂಥ ಅಭ್ಯರ್ಥಿಗಳಿಗೂ ಉಪಯೋಗ ಇದೆ. ಸೊ ಹೀಗೆ ಬರುವತಕ್ಕಂಥ ಒಂದು ದಿನಮಾನದಲ್ಲಿ SDA ಮತ್ತು FDA ಹಾಗೂ ಅದೇ ರೀತಿಯಾದಂಥ 8,000 ಪೊಲೀಸ್ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿಯೂ ಸಹ ಈ ಪ್ರಶ್ನೆಗಳು ನಿಮಗೆ ಅವಶ್ಯಕವಾಗಿ ಬರ್ತವೆ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಿತರರಿಗೆ ಶೇರ್ ಮಾಡಿ ಅಂತಲೂ ಸಹ ಹೇಳಲಿಕ್ಕೆ ನಾವು ಇಷ್ಟಪಡ್ತೀನಿ. ಇನ್ನು ಅದೇ ರೀತಿಯಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಒಂದು ಬಾಕ್ಸರ್ ಕದನದ ಬಗ್ಗೆ ನೋಡ್ತೀವಿ. ಹಾಗಾದರೆ ಈ ಒಂದು ಬಾಕ್ಸರ್ ಕದನ ಯಾವ ರೀತಿ ನಡೀತು ಅನ್ನೋದನ್ನು ಸೊ ಅಲ್ಲಿ ನಾನು ಮೊದಲೇ ವಿಡಿಯೋದಲ್ಲಿ ನೋಡಿದ್ದೀನಿ. ಏನು ನೋಡಿದೆವಪ್ಪ ಅಂದರೆ ಬಾಕ್ಸರ್ ಕದನ ನಡಿಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ ಒಂದು ಪ್ಲಾಸಿ ಕದನ ಯಾರ್ಯಾರ ಮಧ್ಯೆ ನಡೀತು ಅನ್ನೋದನ್ನು ಹೇಳಿದ್ದೀನಿ. ಇಲ್ಲಿ ಬಾಕ್ಸರ್ ಕದನ ಬಗ್ಗೆ ನೋಡ್ತೇವೆ ನಾವು. ಇಲ್ಲಿ ಬಾಕ್ಸರ್ ಕದನ ನಾವು ಮುಖ್ಯವಾಗಿ ಬಂದಾಗ 1764ರಲ್ಲಿ ನಮಗೇನಾಗ್ತದಪ್ಪ ಅಂದ್ರೆ ಬಾಕ್ಸರ್ ಕದನ ನಡೀತದೆ. ಎಷ್ಟರಲ್ಲಿ? 1764ರಲ್ಲಿ ಬಾಕ್ಸರ್ ಕದನ ನಡೀತದೆ. ಆದರೆ ಅಲ್ಲಿ ನಿನ್ನೆ ಹೇಳಿದೆ ಏನಪ್ಪ ಅಂದರೆ ಒಂದು ಮೀರ್ ಜಾಫರ್ನನ್ನು ಅಧಿಕಾರದಿಂದ ಬ್ರಿಟಿಷರು ಕೆಳಗಿಳಿಸ್ತಾರೆ. ಯಾಕಂದರೆ ಬ್ರಿಟಿಷರು ಒಂದು ಆಸೆ ಆಕಾಂಕ್ಷೆಗಳು ಈಡೇರ್ಸೋಕ್ಕಾಗಲಿಲ್ಲ ನಮಗೆ. ಹೀಗಾಗಿ ಅಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಆ ಮೀರ್ ಕಾಸಿಮನನ್ನು ಅಧಿಕಾರದಿಂದ ಕೆಳಗಿಳಿಸಿದರು. ಮೀರ್ ಜಾಫರ್ನನ್ನು. ಹೀಗಾಗಿ ಆ ಮೀರ್ ಕಾಸಿಮನನ್ನು ಏನು ಮಾಡಿದರು? ಬಂಗಾಳದ ನವಾಬನಾಗಿ ಮಾಡಿದರು. ಆದರೆ ಮೀರ್ ಜಾಫರ್ ಬೇಕು, ಮೀರ್ ಕಾಸಿಮ್ ಬೇಡ. ಯಾಕಂದರೆ ಇವ ಒಂದು ಸ್ವಾಭಿಮಾನಿ, ಸ್ವತಂತ್ರವಾದಂಥ ರಾಜ್ಯ ಆಡಳಿತ ನಡೆಸಬೇಕನ್ನುವತಕ್ಕಂಥದ್ದು ಇವನ ಉದ್ದೇಶ ಇತ್ತು. ಹೀಗಾಗಿ ಮೀರ್ ಕಾಸಿಮ್ ಏನು ಮಾಡ್ತಾನಪ್ಪ ಅಂದರೆ ಅಲ್ಲಿ ತನ್ನ ಒಬ್ಬ ನವಾಬನಾದಂಥ ಕರ್ತವ್ಯಗಳೇನು ಆ ಕರ್ತವ್ಯಗಳನ್ನು ಸರಿಪಡಿಸಬೇಕನ್ನುವತಕ್ಕಂಥ ಉದ್ದೇಶ ಇಟ್ಕೊಂಡು ನವಾಬನಾಗ್ತಾನೆ. ಆದರೂ ಇವನು ಮೀರ್ ಕಾಸಿಮ್ ಒಬ್ಬ ಸಮರ್ಥ ಆಡಳಿತಗಾರನಾಗಿರ್ತಾನೆ. ಯಾಕಂದರೆ ಇವನು ಸಹ ಒಬ್ಬ ಸಮರ್ಥ ಆಡಳಿತಗಾರ, ಕಂಪ್ನಿಗೆ ನಿಷ್ಠೆಯಿಂದ ಇದ್ದಂತಹ ಒಬ್ಬ ಪ್ರಮುಖ ಸೇನಾಧಿಕಾರಿ ಅಂತಲೂ ಸಹ ನಾವು ಕರಿತೇವೆ. ಹೌದ್ರಿ? ಮೀರ್ ಕಾಸಿಮ್. ಆದರೂ ಬ್ರಿಟಿಷರ ಬಗ್ಗೆ ಗೊತ್ತಿರ್ತದೆ. ಆದರೆ ಬ್ರಿಟಿಷರ ಕುತಂತ್ರಗಳನ್ನು ತಿಳ್ಕೊಳ್ಳೋದು ಇವನು ಬಹಳ ಆಸಕ್ತಿ ಇರ್ತದೆ. ಯಾರಿಗೆ? ಮೀರ್ ಕಾಸಿಮನಿಗೆ. ಹೀಗಾಗಿ ಆ ಬಂಗಾಳದ ನವಾಬನಾಗಿ ಮಾಡಿದಾಗ ನನ್ನ ಒಂದು ನವಾಬನ ಹುದ್ದೆಯಲ್ಲಿದ್ದಾಗ ನಾನು ಬಂಗಾಳ ಪ್ರಾಂತ್ಯದ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವತಕ್ಕಂಥ ಉದ್ದೇಶ ಯಾರಲ್ಲಿ ಇತ್ತಪ್ಪ ಅಂದರೆ ಮೀರ್ ಕಾಸಿಮ್ನಲ್ಲಿ ಇತ್ತು. ಹೀಗಾಗಿ ಅಲ್ಲಿ ನಿಷ್ಠೆಯಿಂದ ಇದ್ದಂಥವನು. ಸೊ ಮುಂದೆ ಏನು ಮಾಡ್ತಾನಪ್ಪ ಅಂದ್ರೆ ಅವ ಬಂಗಾಳದ ನವಾಬನನ್ನಾಗಿ ಏನು ಮೀರ್ ಜಾಫರ್ನ ಕೆಳಗಿಳಿಸಿದ್ರು, ಯಾವಾಗ ಇವನ್ನ ಮೀರ್ ಕಾಸಿಮನನ್ನು ಬಂಗಾಳದ ನವಾಬನನ್ನಾಗಿ ಆಯ್ಕೆ ಮಾಡಿದರು, ಆ ಬಂಗಾಳದ ನವಾಬನ ಆಗ್ಬೇಕಾದ್ರೆ ಏನು ಮಾಡಬೇಕಾಗ್ತಿವ? ಮೀರ್ ಕಾಸಿಮ್ 2 ಲಕ್ಷ ಪೌಂಡ್ ಹಣವನ್ನು ಮತ್ತು ಕೆಲವೊಂದಿಷ್ಟು ಪ್ರದೇಶಗಳನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ಬೇಕಾಯ್ತು. ನೋಡಿರಿ, 2 ಲಕ್ಷ ಪೌಂಡ್ ಹಣ. ಅದೇ ರೀತಿ ಬ್ರಿಟಿಷರಿಗೆ ಕೆಲವೊಂದಿಷ್ಟು ಪ್ರದೇಶಗಳನ್ನು ಸುಂಕ ಮುಕ್ತವಾಗಿ, ಅಂದರೆ ಆ ಪ್ರದೇಶಗಳನ್ನು ಅವ್ರು ಬಿಟ್ಟು ಬಿಡೋದು. ಅಂದರೆ ಕಂದಾಯ ವಸೂಲಿಯಿಂದ ಹಿಡ್ಕೊಂಡು ಅಥವಾ ಸಂಪೂರ್ಣವಾದಂಥ ಅಲ್ಲಿ ಯಾವುದೇ ವ್ಯಾಪಾರ ಮಾಡಲಿ ಅಥವಾ ಯಾವುದೇ ಸಂಪತ್ತನ್ನು ದೋಚಲಿ ಅದನ್ನ ಅಲ್ಲಿ ನವಾಬರಾದಂಥ ಮೀರ್ ಕಾಸಿಮ್ ಏನು ಮಾಡುವಂತಿಲ್ಲ, ಕೇಳುವಂತಿಲ್ಲ. ಹೀಗಾಗಿ 2 ಲಕ್ಷ ಏನಪ್ಪ ಅಂದ್ರೆ ಪೌಂಡ್ ಹಣ ಕೆಲವು ಪ್ರದೇಶಗಳನ್ನ ಬ್ರಿಟಿಷರಿಗೆ ಬಿಟ್ಟುಕೊಟ್ಟ. ಯಾವ ಉದ್ದೇಶದಿಂದ? ಬಂಗಾಳದ ನವಾಬನ ಹುದ್ದೆಯನ್ನು ಏರಿದ್ದಕ್ಕೆ ಅವನಿಂದ ಬ್ರಿಟಿಷರು ಏನು ಮಾಡಿದರು? ಇಷ್ಟು ಒಂದು ಸಂಪತ್ತನ್ನು ಪಡ್ಕೊಂಡ್ರು. 2 ಲಕ್ಷ ಪೌಂಡ್ ಹಣ ಮತ್ತು ಕೆಲವು ಪ್ರದೇಶಗಳನ್ನ ವಶಪಡಿಸ್ಕೊಂಡ್ರು ಬ್ರಿಟಿಷರು. ಆವಾಗ ಅವನಿಗೆ ಬಂಗಾಳದ ನವಾಬ ಹುದ್ದೆಯನ್ನು ಏನು ಮಾಡಿದರು? ಬಿಟ್ಟುಕೊಟ್ರು. ಅದೇ ರೀತಿಯಾಗಿ ಮುಂದೆ ಮೀರ್ ಕಾಸಿಮಿಗೆ ಕೆಲವು ಹಂತ ಹಂತವಾಗಿ ಏನು ಮಾಡ್ತಾ ಹೋಗ್ತಾನೆ, ಅಲ್ಲಿ ಹಲವಾರು ರೀತಿಯಾಗಿರುವತಕ್ಕಂಥ ಒಂದು ಯೋಜನೆಗಳು, ಬ್ರಿಟಿಷರ ಒಂದು ಯೋಜನೆಗಳನ್ನು ಒಪ್ಪಿಗೆ ಕೊಡ್ತಾ ಅವರಿಗೆ ಸಹಕರಿಸ್ಕೊಳ್ತಾ ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಏನು ಮಾಡ್ತಾನೆ, ಬಂಗಾಳದ ಪ್ರದೇಶದಲ್ಲಿರುವತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳನ್ನು, ಹೊಸ ಯೋಜನೆಗಳು ಜಾರಿಗೆ ತರ್ತಾ ಹೋಗ್ತಾನೆ. ಸೊ ಮುಂದೆ ಈ ಒಂದು ಮೀರ್ ಕಾಸಿಮ್ ಏನಾಗ್ತಾನಪ್ಪ ಅಂದರೆ ಒಂದು ಹೊಸದಾದಂಥ ಒಂದು ಸ್ವತಂತ್ರವಾದಂಥ ರಾಜ್ಯನ ಅಂತಂದು ಘೋಷಣೆ ಮಾಡ್ಕೊಳ್ತಾನೆ. ಅಂದರೆ ನಾನು ಸ್ವತಂತ್ರವಾದಂಥ ರಾಜ್ಯ,
ಬಂಗಾಳ ಪ್ರಾಂತ್ಯದ ರಾಜನಾಗಿರುವ ನಾನು ಹಲವಾರು ಯೋಜನೆಗಳನ್ನು ನಾನು ಏನು ಮಾಡಬಲ್ಲೆ, ಜಾರಿಗೆ ತರಬಲ್ಲೆ ಅನ್ನುವತಕ್ಕಂಥ ಒಂದು ಸ್ವತಂತ್ರ ಭಾವನೆಗಳನ್ನು ಬೆಳೆಸ್ಕೊಳ್ತಾ, ನಾವು ಬ್ರಿಟಿಷರ ಕುತಂತ್ರ ಬುದ್ಧಿಗಳು ಇವನಿಗೆ ಅರಿವಾಯ್ತವಾಗ. ಹೀಗಾಗಿ ಇದನ್ನು ನಾನು ನಿಲ್ಲಿಸಬೇಕು, ಹೀಗಾದ್ರೆ ಮಾಡಿ ನಮ್ಮ ಭಾರತೀಯ ವರ್ತಕರಿಗೆ ಸಹಾಯ ಮಾಡಬೇಕು ಅನ್ನುವತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಮಾಡಿದ, ಮೀರ್ ಕಾಸಿಂ ಸ್ವತಂತ್ರ ರಾಜನೆಂದು ಭಾವಿಸ್ಕೊಂಡು ಅದರಿಂದ ಏನು ಮಾಡ್ತಾನೆ, ಅಲ್ಲಿ ಯಾವಾಗ ಇವನ ಸ್ವತಂತ್ರವಾದಂಥ ರಾಜ್ಯನೆಂದು ಭಾವಿಸಿಕೊಂಡು, ಯಾವಾಗ ನನ್ನ ಒಂದು ಬಂಗಾಳ ಪ್ರಾಂತ್ಯದ ಜನರಿಗೆ ಸುಂಕ ಮುಕ್ತವಾದಂಥ ಒಂದು ವ್ಯಾಪಾರಕ್ಕೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕನ್ನುವತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡು, ಆಗ ಅಲ್ಲಿ ಏನು ಮಾಡ್ತಾನೆ, ದಸ್ತಕಗಳನ್ನು ಪರಿಶೀಲನೆ ಮಾಡ್ತಾನೆ. ಹೌದ್ರಿ, 1717ರಲ್ಲಿ ಅವ್ರಿಗೆ ಏನಾಗಿತ್ತು, ದಸ್ತಕವನ್ನು ಕೊಟ್ಟಿದ್ರು. ಹೌದ್ರಿ. ಸೊ ಇದರಿಂದ ಏನು ಮಾಡ್ದ, ಆ ದಸ್ತಕವನ್ನು ಪರಿಶೀಲನೆ ಮಾಡಿದ. ಸಿರಾಜ್ ಉದ್ದೌಲ್ನಿಂದ ಹಿಡಿದು ಏನು ಮಾಡ್ತಾನಪ್ಪ ಅಂದರೆ ಎಲ್ಲ ದಸ್ತಕಗಳನ್ನು ವಿಚಾರಣೆಗೊಳಪಡಿಸಿ ಆ ಒಂದು ದಸ್ತಕವನ್ನು ಪರಿಶೀಲಿಸಿ ಅಲ್ಲಿ ಯಾವ ರೀತಿಯಾದಂಥ ಒಂದು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವತಕ್ಕಂಥದ್ದನ್ನು ನೋಡಿ ಏನು ಮಾಡ್ತಾನೆ, ಬಂಗಾಳದ ಎಲ್ಲ ವ್ಯಾಪಾರ ಮುಕ್ತಗೊಳಿಸಿದ. ಅಂದರೆ ದಸ್ತಕವನ್ನು ರದ್ದುಗೊಳಿಸಿ ಬಂಗಾಳವನ್ನು ವ್ಯಾಪಾರ ಮುಕ್ತ ಅಂದರೆ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದ. ಅಂದರೆ ಅರ್ಥ ಅಲ್ಲಿ ಯಾರೂ ಸುಂಕವನ್ನು ಕಟ್ಟುವಂತಿಲ್ಲ, ಎಲ್ಲರೂ ಮುಕ್ತವಾಗಿ ವ್ಯಾಪಾರ ನಡೆಸ್ಬೋದು. ಈ ರೀತಿ ಒಂದು ವಿಚಾರ ಮಾಡಿದ. ಇದರಿಂದ ಏನಪ್ಪ ಅಂದರೆ ಅಲ್ಲಿ ಭಾರತೀಯ ವರ್ತಕರು ನಾವು ಸುಂಕವನ್ನು ವ್ಯಾಪಾರ ಮಾಡಬೇಕಾದ್ರೆ ಸುಂಕವನ್ನು ನೀಡಬೇಕಾಗಿತ್ತು, ಆದರೆ ಬ್ರಿಟಿಷರು ಸುಂಕವನ್ನು ನೀಡಬೇಕಾಗಿರಲಿಲ್ಲ. ಹೀಗಾಗಿ ನಮ್ಗೆ ಭಾರತೀಯ ವರ್ತಕರು ವ್ಯಾಪಾರದಲ್ಲಿ ಬಹಳಷ್ಟು ಹಿಂದೆ ಉಳಿದಿದ್ರು. ಆದರೆ ವ್ಯಾಪಾರದಲ್ಲಿ ಯಾರು ಮುಂದಿದ್ರು, ಬ್ರಿಟಿಷರು ಮುಂದಿದ್ರು. ಹೀಗಾಗಿ ಈ ಒಂದು ಮೀರ್ ಕಾಸಿಂ ಏನು ಮಾಡಿಬಿಟ್ಟ, ಅಲ್ಲಿ ಸಂಪೂರ್ಣವಾಗಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದ್ರಿಂದ ಅಲ್ಲಿ ಬ್ರಿಟಿಷರು ಸುಂಕವನ್ನು ಕಟ್ಟಬೇಕಾಗಲಿಲ್ಲ, ಒಂದು ಭಾರತೀಯ ಬಂಗಾಳ ಪ್ರಾಂತ್ಯದ ವ್ಯಾಪಾರಿಗಳು ಅಲ್ಲಿ ಏನು ಮಾಡಬೇಕಾಗಲಿಲ್ಲ, ಸುಂಕವನ್ನು ಕಟ್ಟಬೇಕಾಗಲಿಲ್ಲ. ಯಾವಾಗ ಈ ಒಂದು ದಸ್ತಕ ಪರಿಶೀಲಿಸಿ ಬಂಗಾಳದ ಒಂದು ಸುಂಕ ಮುಕ್ತ ವ್ಯಾಪಾರ ಜಾರಿಗೆ ತಂದು ಇದರ ಪರಿಣಾಮವಾಗಿ ಭಾರತೀಯರಿಗೆ ಸುಂಕವಿಲ್ಲದೆ ವ್ಯಾಪಾರ ನಡೆಸುವತಕ್ಕಂಥ ಒಂದು ಹಕ್ಕು ಸಿಕ್ತು. ಇದರಿಂದ ಬ್ರಿಟಿಷರಿಗೆ ಏನಾಯಿತು, ಪ್ರಬಲ ಸ್ಪರ್ಧಿಗಳಾಗಿ ಬೆಳೆದ್ರು ನಾವು. ಅಂದರೆ ಬಂಗಾಳ ಪ್ರಾಂತ್ಯದಲ್ಲಿರುವಂಥ ಭಾರತೀಯ ವರ್ತಕರು, ಭಾರತೀಯ ವ್ಯಾಪಾರಿಗಳು, ಯಾಕಂದ್ರೆ ನಮ್ಮದು ಸುಂಕ ಮುಕ್ತವಿಲ್ಲ ಅಂದ ತಕ್ಷಣ ಅಲ್ಲಿ ಏನಾಯಿತು, ಬ್ರಿಟಿಷರಿಗಿಂತ ಹೆಚ್ಚು ಪ್ರಬಲ ಶಕ್ತಿ ವ್ಯಾಪಾರಿಗಳಾಗಿ ನಾವೇನು ಮಾಡಿದ್ವಿ, ಬೆಳ್ಕೊಳ್ತಾ ಹೊಂಟಿವಿ. ಯಾವಾಗ ಹಿಂಗೆ ನಾವು ಬ್ರಿಟಿಷರಿಗಿಂತ ಹೆಚ್ಚು ಶಕ್ತಿಶಾಲಿ ವ್ಯಾಪಾರಿ ಒಂದು ವರ್ಗವನ್ನು ನಾವು ಬೆಳೆಸ್ಕೊತ ಹೊಂಟುವೋ, ಆವಾಗ ಅಲ್ಲಿ ಸಂಪೂರ್ಣವಾಗಿ ಏನಾಯ್ತು ಅಂದ್ರೆ ಅಲ್ಲಿ ಇದರಿಂದ ಬ್ರಿಟಿಷ್ ವ್ಯಾಪಾರಕ್ಕೆ ಹೊಡೆತ ಬಿತ್ತು. ಇದರಿಂದ ಅಂದರೆ ಯಾಕಂದರೆ ನಮ್ಮ ದೇಶೀಯ ಒಂದು ವ್ಯಾಪಾರಿಗಳು ಹೆಚ್ಚು ಪ್ರಬಲ ಆಗ್ತಾ ಹೋದರು, ಬ್ರಿಟಿಷ್ ಒಂದು ವ್ಯಾಪಾರಿಗಳು ಏನಾಗ್ತಾ ಹೋದರು, ಅಲ್ಲಿ ಪ್ರಬಲತೆ ಕಡಿಮೆ ಆಗ್ತಾ ಬಂತು. ನಾವು ಬ್ರಿಟಿಷರ ಸರಿಸಮಾನವಾಗಿ ಏನಾದ್ವಿ, ವ್ಯಾಪಾರಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ. ಹೌದ್ರಿ. ಸೊ ಹೀಗಾಗಿ ಪ್ರಾರಂಭಿಸಿದಾಗ ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನಾಯಿತು, ಹೆಚ್ಚಿನ ಆದಾಯ ಬರೋದು ಕಡಿಮೆ ಆಗ್ತಾ ಹೋಯಿತು, ಬ್ರಿಟಿಷರ ವ್ಯಾಪಾರ ಕುಂಠಿತವಾಗ್ತಾ ಹೋಯಿತು. ಹೌದ್ರಿ. ಸೊ ಅಲ್ಲಿ ಕುಂಠಿತವಾಗ್ತಾ ಇರೋದರಿಂದ ಅವಾಗ ಏನು ಮಾಡ್ತಾರೆ, ಅಲ್ಲಿ ಇದರಿಂದ ಏನು ಮಾಡ್ತಾರೆ, ಬ್ರಿಟಿಷರು ಕೋಪಗೊಂಡು ಏನು ಮಾಡಿದರು, ಹಾಗಾದರೆ ನಾವು ಮೀರ್ ಜಾಫರು ಚೆನ್ನಾಗಿತ್ತು, ಮೀರ್ ಕಾಸಿಂನನ್ನು ಬಂಗಾಳದ ನವಾಬನಾಗಿ ಯಾಕೆ ಮಾಡಿದ್ವಿ ಅನ್ನುವತಕ್ಕಂಥ ವಿಚಾರ ಬ್ರಿಟಿಷರಿಗೆ ಬಂದಾಗ ಅವಾಗ ಏನು ಮಾಡಿಬಿಟ್ರು ಬ್ರಿಟಿಷರು, ಹೀಗೆ ಬಿಟ್ಟರೆ ಮೀರ್ ಕಾಸಿಂ ನಮ್ಮ ಸಂಪೂರ್ಣವಾದಂಥ ವ್ಯಾಪಾರವನ್ನು ಏನು ಮಾಡ್ತಾನೆ, ಅಲ್ಲಿ ಸಂಪೂರ್ಣವಾಗಿ ನಾಶಗೊಳಿಸ್ತಾನ ಅನ್ನುವಂಥ ಉದ್ದೇಶ ಇಟ್ಕೊಂಡು ಏನು ಮಾಡಿದರು, ಅಲ್ಲಿ ಬ್ರಿಟಿಷರು ಮೀರ್ ಕಾಸಿಮನನ್ನು ಏನು ಮಾಡಿದರು, ನವಾಬ ಸ್ಥಾನದಿಂದ ಕೆಳಗಿಳಿಸಿದರು. ಹೌದ್ರಿ. ಅಲ್ಲಿ ಮೀರ್ ಕಾಸಿಮನನ್ನು ನವಾಬ ಸ್ಥಾನದಿಂದ ಕೆಳಗಿಳಿಸಿದರು. ಅಲ್ಲಿ ಆ ಮೀರ್ ಕಾಸಿಮನನ್ನು ನವಾಬ ಸ್ಥಾನದಿಂದ ಕೆಳಗಿಳಿಸಿದಾಗ ಅಲ್ಲಿ ಸಂಪೂರ್ಣವಾಗಿ ಏನಾಯಿತು, ಮೀರ್ ಒಂದು ಕಾಸಿಮನಿಗೆ ಏನಾಯಿತು, ಕೋಪಗೊಂಡ. ಅಷ್ಟರಲ್ಲಿ ಅವ ಬ್ರಿಟಿಷರ ಎಲ್ಲ ಕುತಂತ್ರವನ್ನು ಏನು ಮಾಡ್ಕೊಂಡ, ತಿಳ್ಕೊಂಡವ. ಬ್ರಿಟಿಷರ ಎಲ್ಲ ಕುತಂತ್ರ ಬುದ್ಧಿಯನ್ನು ಅರ್ಥಕೊಂಡ್ಬಿಟ್ಟ. ಹಾಗಾದ್ರೆ ಬ್ರಿಟಿಷರು ಯಾಕೆ ನಮ್ಮ ದೇಶಕ್ಕೆ ಬಂದರು, ಹಾಗಾದ್ರೆ ಇವರು ವ್ಯಾಪಾರದ ಮಾರ್ಗವಾಗಿ ಯಾವ್ಯಾವ ರೀತಿಯಾದಂಥ ಉಪಾಯಗಳನ್ನು ಹೂಡಿದಾರ, ಹಾಗಾದ್ರೆ ಎಷ್ಟು ನಮ್ಮ ದೇಶದ ಸಂಪತ್ತನ್ನು ದೋಚಬಹುದು ಇವರು, ಇಷ್ಟೆಲ್ಲ ಬ್ರಿಟಿಷರ ಸಂಪೂರ್ಣವಾದಂಥ ಎಲ್ಲ ಗುಟ್ಟುಗಳನ್ನು ಅರ್ಥ ಮಾಡ್ಕೊಂಡವ ಯಾರು, ಮೀರ್ ಕಾಸಿಂ. ಅದಕ್ಕೆ ಮೀರ್ ಕಾಸಿಂ ಏನು ಮಾಡ್ತಾನೆ, ಹೊಸದಾದಂಥ ಒಂದು ಯೋಜನೆ ಹಾಕ್ಕೊಳ್ತಾನೆ. ಏನು ಹೊಸ ಯೋಜನೆ ಹಾಕ್ಕೊಳ್ತಾನಪ್ಪ ಅಂದ್ರೆ, ಅಲ್ಲಿ ಯಾವಾಗ ಬ್ರಿಟಿಷರ ಒಂದು ಕುಟಿಲತೆಯನ್ನು ತಿಳಿದಂಥ ಮೀರ್ ಕಾಸಿಂ ಏನು ಮಾಡಿದ್ರಿ, ಕೋಪದಿಂದ ಏನು ಮಾಡ್ತಾನೆ, ಅಲ್ಲಿ ಸಂಯುಕ್ತ ಸೇನೆ ಕೂಡಿಸ್ತಾನೆ. ಸಂಯುಕ್ತ ಸೇನೆ ಅಂದರೆ ಒಂದಕ್ಕಿಂತ ಹೆಚ್ಚು ಅಥವಾ 2 ಅಥವಾ 3 4 ಹಿಂಗೆ ಸೈನ್ಯಗಳನ್ನು ಒಟ್ಟುಗೂಡಿಸ್ಕೊಂಡು ಒಂದು ತಂಡವನ್ನಾಗಿ ರಚನೆ ಮಾಡ್ಕೊಳ್ತಾ. ಅದಕ್ಕೆ ಯಾರ್ಯಾರನ್ನು ಕೂಡಿಸ್ಕೊಳ್ತಾ, ಮೊಘಲ ದೊರೆ 2ನೇ ಶಾ ಆಲಮನನ್ನು ಕೂಡಿಸ್ಕೊಳ್ತಾ. ಆಲಮ್ ಆಗಬೇಕು, ಆಲಮ್. ಹೌದ್ರಿ. ಮೊಘಲ ದೊರೆ 2ನೇ ಶಾ ಆಲಮನನ್ನು ಕೂಡಿಸ್ಕೊಳ್ತಾ. ಹೌದ್ರಿ. ಇದು ಒಂದು ಸೇನೆ. ಇನ್ನು ಔದ್ ಪ್ರದೇಶದ ಏನಪ್ಪ ಅಂದ್ರೆ ನವಾಬ, ಹೌದ್ರಿ, ಯಾರು, ಸೂಜ್ ಉದ್ ದೌಲ್. ಹೌದ್ರಿ. ಇದು 1, ಇದು ಶಾ ಆಲಮ್ 2.
ನೆಕ್ಸ್ಟ್ ಮೀರ್ ಕಾಸಿಮನ ಸೇನೆ ಹೌದ್ರಿ, ಇದು 3. ಈ 3 ಸೇನೆಗಳನ್ನು ಏನು ಮಾಡಿದ ಒಂದು ಗೂಡಿಸಿ ನಾವೇನಂತಪ್ಪ ಅಂದ್ರೆ ಸಂಯುಕ್ತ ಸೇನೆ ಅಂತ ಕರಿತೇವೆ. ನಾವು ಏನಂತ ಕರಿತೇವೆ? ಸಂಯುಕ್ತ ಸೇನೆ ಅಂತ ಕರಿತೇವೆ. ಹೌದ್ರಿ, ಈ ಒಂದು ಸಂಯುಕ್ತ ಸೇನೆ ಅದಕ್ಕೆ ನೆನ್ಪಿಟ್ಕೊಳ್ರಿ, ಬಾಕ್ಸರ ಕದನದಲ್ಲಿ ಕೂಡಿದಂಥ ಸಂಯುಕ್ತ ಸೇನೆ ಯಾವ ಸಂಯುಕ್ತ ಸೇನೆಗಳು ಕೂಡಿತ್ತು? ಸಂಯುಕ್ತ ಸೇನೆ ಅಂದ್ರೆ ಅಲ್ಲಿ ತಿಳ್ಕೊಂಡ್ಬಿಡ್ಬೇಕು. ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಔದ್ ಪ್ರದೇಶದ ನವಾಬನಾದಂಥ ಸೂಜ್ ಉದ್ ದೌಲ್ ಮತ್ತು ಮೀರ್ ಕಾಸಿಮ್, ಹೌದ್ರಿ, 3 ಒಂದು ಸೇನೆಗಳು ಕೂಡ್ತಾವೆ. ಇದಕ್ಕೆ ನಾವು ಸಂಯುಕ್ತ ಸೇನೆ ಅಂತ ಕರಿತೇವೆ. ಹೌದ್ರಿ, ಅದಕ್ಕೆ ಇದು ನಿಮ್ಗೆ ಕೇಳ್ತಾವೆ. ಹೌದ್ರಿ, ಏನಪ್ಪ ಅಂದ್ರೆ ಹಾಗಾದ್ರೆ ಬಾಕ್ಸರ ಕದನದಲ್ಲಿ ಭಾಗವಹಿಸಿದಂಥ ಸಂಯುಕ್ತ ಸೇನೆ ಯಾವುದು? ಅಲ್ಲಿ 2ನೇ ಶಾ ಆಲಂ, ನೆಕ್ಸ್ಟ್ ಉದ್ ದೌಲ್ ಅಂದ್ರೆ ಸೂಜ್ ಉದ್ ದೌಲ್, ಮೀರ್ ಕಾಸಿಮ್. ಹೌದ್ರಿ, ಹಿಂಗೆ ಆಪ್ಷನ್ಸ್ ಕೇಳ್ತಾ ಹೋಗ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಹೌದು, ಅದಕ್ಕೆ ಸಂಯುಕ್ತ ಸೇನೆ ಬಾಕ್ಸರ ಕದನದಲ್ಲಿ ಇದ್ದಂಥ ಸಂಯುಕ್ತ ಸೇನೆ ಯಾವುದಪ್ಪ ಅಂದಾಗ ಅಲ್ಲಿ ಎಷ್ಟು ಯಾರ್ಯಾರು ಕೂಡಿ ಒಂದು ಸಂಯುಕ್ತ ಸೇನೆ ಆಗಿರ್ತೈತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್. ಹೌದು, ಸೊ ಹೀಗಾಗಿ ಅಲ್ಲಿ ಸಂಯುಕ್ತ ಸೇನೆಯನ್ನು ಒಂದು ಗೂಡಿಸ್ಕೊಂಡು ಏನು ಮಾಡಿದ, ಹೆಕ್ಟರ್ ಮೊನರೋ ಸೇನೆಯ ಮೇಲೆ ಏನು ಮಾಡಿದರು, 1764ರಲ್ಲಿ ಬಾಕ್ಸರ ಎಂಬ ಪ್ರದೇಶದ ಮೇಲೆ ಏನು ಮಾಡಿದರು, ಯುದ್ಧ ಸಾರಿದರು. ಹೌದ್ರಿ, ಯಾರು? ಮೀರ್ ಕಾಸಿಮ್, ಮೊಘಲ ದೊರೆ 2ನೇ ಶಾ ಆಲಂ ಮತ್ತು ಸೂಜ್ ಉದ್ ದೌಲ್ ಮತ್ತು ಮೀರ್ ಕಾಸಿಮ್ 3 ಸೇನೆಗಳ ಸಂಯುಕ್ತ ಸೇನೆ ಒಟ್ಟಾಗಿ ಕೂಡಿ ಏನು ಮಾಡಿತು, 1764ನೇ ಇಸ್ವಿದಾಗ ಬಾಕ್ಸರ್ ಎಂಬ ಪ್ರದೇಶದಲ್ಲಿ ಏನು ಮಾಡಿದರು, ಅಲ್ಲಿ ಬಾಕ್ಸರ್ ಎಂಬ 1764ರಲ್ಲಿ ಬಾಕ್ಸರ್ ಎಂಬ ಪ್ರದೇಶದ ಮೇಲೆ ಏನು ಮಾಡಿದರು, ಹೆಕ್ಟರ್ ಮೊನರೋ ಸೇನೆಯ ಮೇಲೆ ಏನು ಮಾಡಿದರು, ಯುದ್ಧ ಸಾರಿದರು. ಈ ಯುದ್ಧವನ್ನು ಸಾರಿದಾಗ ಮೀರ್ ಕಾಸಿಮ್ ಏನಾಗ್ತಾನ, ಅಲ್ಲಿ ಸಂಪೂರ್ಣವಾಗಿ ಸೋಲ್ತಾನ. ಹೌದ್ರಿ, ಮೀರ್ ಕಾಸಿಮ್ ಸಂಪೂರ್ಣವಾಗಿ ಸೋಲ್ತಾನ. ಅಲ್ಲಿ 2ನೇ ಶಾ ಆಲಂ ಏನಾಗ್ತಾನ, ಅಲ್ಲಿ ಬ್ರಿಟಿಷರಿಗೆ ಶರಣಾಗ್ತಾನ. ಯಾವಾಗ ಈ ಯುದ್ಧವನ್ನು ಸೋತರು ಅಲ್ಲಿ ಸಂಪೂರ್ಣವಾಗಿ ಏನಾಯಿತು, ಅಲ್ಲೇ ಬ್ರಿಟಿಷರಿಗೆ ರಾಜಕೀಯ ಏಳಿಗೆ ಬರೋಕ್ಕೆ ಪ್ರಾರಂಭಿಸ್ತು. ಯಾವಾಗ ಬ್ರಿಟಿಷರಿಗೆ ರಾಜಕೀಯ ಏಳಿಗೆ ಬಂತು ಆವಾಗ ಬ್ರಿಟಿಷರಿಗೆ ಸಂಪೂರ್ಣವಾದಂಥ ಎಲ್ಲ ಹಕ್ಕುಗಳನ್ನು ಏನು ಮಾಡ್ತಾ ಹೋದರು, ಪಡ್ಕೊಳ್ತಾ ಹೋದರು. ಹೀಗಾಗಿ ಆ ಒಂದು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾನ ಯಾರು, ಮೀರ್ ಕಾಸಿಮ್, ಮತ್ತು ಫಲಾಯನ ಮಾಡ್ತಾನೆ. ಆದರೆ ಅಲ್ಲಿ 2ನೇ ಶಾ ಆಲಂ ಏನಾಗ್ತಾನ, ಅಲ್ಲಿ ಬ್ರಿಟಿಷರಿಗೆ ಶರಣಾಗ್ತಾನ. ಕೊನೆಗೆ ಬಾಕ್ಸರ ಕದನದಲ್ಲಿ ಜಯ ಸಾಧಿಸಿದವ್ರು ಯಾರು, ಬ್ರಿಟಿಷರ್. ಹಾಗಾದ್ರೆ ಪ್ಲಾಸಿ ಕದನದಲ್ಲಿ ಜಯ ಸಾಧಿಸಿದವ್ರು ಯಾರು, ಬ್ರಿಟಿಷರ್. ಪ್ಲಾಸಿ ಕದನ ಯಾರ್ಯಾರ ಮಧ್ಯೆ ನಡೀತು, ಅಲ್ಲೇ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲ್ನ ನಡುವೆ ನಡೀತು, ಎಲ್ಲಿ, ಪ್ಲಾಸಿ ಎಂಬಲ್ಲಿ. ಮತ್ತು ಇಲ್ಲಿ ಬಕ್ಸರ ಕದನ ಯಾರ್ಯಾರ ಮಧ್ಯೆ ನಡೀತು, ಅಲ್ಲೇ ಹೆಕ್ಟರ್ ಮೊನರೋ ಮತ್ತು ಏನಪ್ಪ ಅಂದ್ರೆ ಮೀರ್ ಕಾಸಿಮನ ಸಂಯುಕ್ತ ಸೇನೆಯ ನಡುವೆ ನಡೀತು, ಎಲ್ಲಿ, ಬಕ್ಸರ ಎಂಬಲ್ಲಿ. ಹೌದ್ರಿ, ಅದು 1757 ಆದ್ರೆ ಇದು 1764. ಹೌದ್ರಿ, ಸೊ ಹೀಗಾಗಿ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಯುದ್ಧವನ್ನು ಸೋದ ನಂತರ ಹಾಗಾದರೆ ಅಲ್ಲಿ ಸಂಪೂರ್ಣವಾದಂಥ ಬಂಗಾಳ ಪ್ರಾಂತ್ಯದ ಎಲ್ಲ ಅಧಿಕಾರ ಏನಾಗಿಬಿಡ್ತು, ಬ್ರಿಟಿಷರಿಗೆ ಸುಲಭವಾಗಿ ಸಿಕ್ತು. ಸೊ ಹಂಗಾರೆ ಇದರ ಪರಿಣಾಮಗಳು ಏನಾದವು? ಹಾಗಾದ್ರೆ ಏನು ಪರಿಣಾಮಗಳು ಇವು ಕಾಣ್ತವು ನೋಡ್ರಿ. ಹಾಗಾದ್ರೆ ಇದರ ಪರಿಣಾಮಗಳನ್ನು ನೋಡಿದಾಗ ಇಲ್ಲಿ ಮೊದಲನೇದು ಈ ಒಂದು ಬಕ್ಸರ ಕದನ ಸೋಲನ್ನು ಕಂಡಿದ್ದರಿಂದ ಬ್ರಿಟಿಷರ ಜಯವನ್ನು ಸಾಧಿಸಿದ್ರಿಂದ ಹಾಗಾದ್ರೆ ಬ್ರಿಟಿಷರಿಗೆ ಅದರಿಂದ ಏನು ಪರಿಣಾಮಗಳು ಬಂದಪ್ಪ ಅಂದ್ರೆ ಕಂಪನಿಗೆ ದಿವಾನಿ ಹಕ್ಕನ್ನು 2ನೇ ಶಾ ಆಲಂನಿಂದ ಪಡ್ಕೊಂಡ್ರು. ನೀಡಿದವ 2ನೇ ಶಾ ಆಲಂ. ಯಾಕೆ ಹೇಳ್ರಿ, ಅವ ಆ ಯುದ್ಧದಲ್ಲಿ ಭಾಗವಹಿಸಿದ. ಹೀಗಾಗಿ ಭಾಗವಹಿಸಿದ ತಪ್ಪಿಗಾಗಿ ಏನು ಮಾಡ್ತಾರೆ, ಅಲ್ಲಿ ಮೊಘಲ ರಾಜನಾದಂಥ ಸುಲ್ತಾನ್ ಆದಂಥ 2ನೇ ಶಾ ಆಲಂ ಏನು ಮಾಡ್ತಾರಪ್ಪ ಅಂದ್ರೆ ಅವನಿಂದ ಸಂಪೂರ್ಣವಾದಂಥ ದಿವಾನಿ ಹಕ್ಕನ್ನು ಪಡಿತಾರೆ. ದಿವಾನಿ ಹಕ್ಕಂದ್ರೆ ಭೂ ಕಂದಾಯವನ್ನು ವಸೂಲಿ ಮಾಡೋದು. ಯಾಕಂದ್ರೆ ಮೊದಲು ಭೂ ಕಂದಾಯ ವಸೂಲಿ ಮಾಡೋದು ರಾಜನಿಗಿತ್ತು. ಹೌದ್ರಿ, ಅಲ್ಲಿ ಯಾರು ನವಾಬರಿದ್ದರು ಅವ್ರಿಗಿತ್ತು. ಇವ್ರು ಏನು ಮಾಡಿಬಿಟ್ರು, ಅಲ್ಲಿ ವಿಚಾರ ಮಾಡಿದರು, ಹೆಚ್ಚು ಭೂ ಕಂದಾಯ ವಸೂಲಿ ಮಾಡೋದ್ರಿಂದ ನಮ್ಮ ಕಂಪ್ನಿಗೆ ಹೆಚ್ಚು ಲಾಭ ಬರ್ತದೆ ಅನ್ನುವತಕ್ಕಂಥ ದುರಾಶೆಯಿಂದ ಏನು ಮಾಡಿದರು, ಇಂತಹ ಒಂದು ಕುತಂತ್ರ ಕಾನೂನನ್ನು ಜಾರಿಗೆ ತಂದರು. ನೋಡ್ರಿ ಎಷ್ಟು ಬ್ರಿಟಿಷರ್ ಬುದ್ಧಿವಂತಿಕೆ ಓಡಿಸ್ತಾರೆ. ಹೌದ್ರಿ, ಅದಕ್ಕೆ ಅಲ್ಲಿ ಭಾಗವಹಿಸಿದ ಪ್ರಯುಕ್ತವಾಗಿ ಏನು ಮಾಡಿದರು, 2ನೇ ಶಾ ಆಲಂನಿಂದ ಏನು ಮಾಡಿದರು, ದಿವಾನಿ ಹಕ್ಕನ್ನು ಪಡೆದರು. ದಿವಾನಿ ಹಕ್ಕು ಅಂದರೆ ಭೂಮಿಯ ಆಧಾರದ ಮೇಲೆ ಕಂದಾಯವನ್ನು ವಸೂಲಿ ಮಾಡೋದು. ಅದಕ್ಕೆ ಭೂ ಕಂದಾಯ ಅಂತ ಕರಿತೇವೆ ನಾವು. ಹೌದ್ರಿ, ಭೂ ಕಂದಾಯವನ್ನು ಅಲ್ಲಿ ನೇರವಾಗಿ ನವಾಬ ವಸೂಲಿ ಮಾಡ್ತಿದ್ದ, ಈಗ ನೇರವಾಗಿ ಬ್ರಿಟಿಷರು ವಸೂಲಿ ಮಾಡೋಕ್ಕೆ ಪ್ರಾರಂಭಿಸಿದ್ರು. ಯಾರಿಂದ? ಪ್ರಜೆಗಳಿಂದ, ಜಮೀನ್ದಾರರಿಂದ. ಹೌದ್ರಿ, ಸೊ ಹೀಗಾಗಿ ಅಲ್ಲಿ ಒಂದು ಸಂಪೂರ್ಣವಾದಂಥ 2ನೇ ಶಾ ಆಲಂ ನೀಡಿದ. ನೋಡಿರಿ, ಅದಕ್ಕೆ ನೆನ್ಪಿಟ್ಕೊಳ್ರಿ, ಬ್ರಿಟಿಷರಿಗೆ ಭೂ ಕಂದಾಯ ಹಕ್ಕನ್ನು, ದಿವಾನಿ ಹಕ್ಕನ್ನು ನೀಡಿದಂತಹ ಮೊಘಲ ಸಾಮ್ರಾಜ್ಯದ ಸುಲ್ತಾನನ ಯಾರು, ರಾಜ ಯಾರು ಅಂತ ಕೇಳಿದಾಗ ಅಲ್ಲಿ ಯಾರು ಹೇಳಬೇಕು ನಾವು, 2ನೇ ಶಾ ಆಲಂ. ಹೌದ್ರಿ, ಸೊ ಯಾವ ಯುದ್ಧದ ಪರಿಣಾಮವಾಗಿ ಭೂ ಕಂದಾಯ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಶಾ ಆಲಂ ನೀಡಿದ? ಬಾಕ್ಸರ ಕದನ ಯುದ್ಧದ ಪರಿಣಾಮವಾಗಿ ನೀಡಿದ. ನೋಡಿರಿ ಎಷ್ಟು ಕ್ವಶನ್ಗಳು ಹುಡುಕ್ತವೆ. ಸೊ ಇಂಥವನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ 2ನೇ ಪರಿಣಾಮ ಏನಾಯಿತು? 2ನೇದು ನೋಡಿರಿ,
ಅಲ್ಲಿ ಶಾ ಆಲಂ ಎರಡನೇ ಶಾ ಆಲಂ ಏನು ಮಾಡ್ತಾನೆ, ದಿವಾನಿ ಹಕ್ಕನ್ನು ನೀಡುವುದ್ರ ಜೊತೆಗೆ ಏನು ಮಾಡ್ತಾನೆ, ಅಲ್ಲಿ 26 ಲಕ್ಷ ರೂಪಾಯಿ ಹಣಗಳನ್ನು ಏನು ಮಾಡಬೇಕಾಯ್ತು, ಬಿಟ್ಟು ಕೊಡಬೇಕಾಯ್ತು ನೋಡ್ರಿ. ಅದಕ್ಕೆ ಅಂದ್ರೆ ಬಿಟ್ಟು ಕೊಟ್ಟ ಅಂದರೆ ಎರಡನೇ ಶಾ ಆಲಂ ಅಲ್ಲಿ ದಿವಾನಿ ಹಕ್ಕನ್ನು ನೀಡುವುದ್ರ ಜೊತೆಗೆ 26 ಲಕ್ಷ ರೂಪಾಯಿ ಹಣವನ್ನು ಏನು ಮಾಡ್ದ, ಯಾರಿಂದ ಪಡ್ಕೊಂಡ, ಬ್ರಿಟಿಷರಿಂದ ಪಡ್ಕೊಂಡ. ಯಾರು ಬಿಟ್ಟುಕೊಟ್ರು, ಬ್ರಿಟಿಷರು ಬಿಟ್ಟುಕೊಟ್ರು ನೋಡ್ರಿ. ಎರಡನೇ ಶಾ ಆಲಂ 26 ಲಕ್ಷ ರೂಪಾಯಿ ಹಣ ಪಡ್ಕೊಂಡವ ಯಾರಿಂದ, ಬ್ರಿಟಿಷರಿಂದ ಪಡ್ಕೊಂಡು ಯಾವ ಹಕ್ಕನ್ನು ಬಿಟ್ಟುಕೊಟ್ಟ, ದಿವಾನಿ ಹಕ್ಕನ್ನು ಬಿಟ್ಟುಕೊಟ್ಟ. ಅಂದರೆ ಬ್ರಿಟಿಷರು ಅಷ್ಟು ಹಣವನ್ನು ಕೊಟ್ಟು ಆ ಹಕ್ಕನ್ನು ಸಂಪೂರ್ಣವಾಗಿ ಕೊಂಡ್ಕೊಂಡ್ಬಿಟ್ರು ಅವ್ರು. ಇನ್ನು ಮುಂದೆ ಯಾವುದೇ ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಎರಡನೇ ಶಾ ಆಲಂ ಆಗಲಿ ಅಥವಾ ಮೊಘಲ್ ದೊರೆಗಳಾಗಲಿ ಭಾಗವಹಿಸುವಂತಿಲ್ಲ. ಹೌದ್ರಿ. ಅದಕ್ಕೆ ಎರಡನೇ ಶಾ ಆಲಂ 26 ಲಕ್ಷ ರೂಪಾಯಿ ಹಣಗಳನ್ನು ಪಡ್ಕೊಂಡ, ಬ್ರಿಟಿಷರಿಂದ ಪಡ್ಕೊಂಡು ಏನು ಮಾಡ್ದ, ತನ್ನ ದಿವಾನಿ ಹಕ್ಕನ್ನು ಯಾರಿಗೆ ಬಿಟ್ಟುಕೊಟ್ಟ, ಬ್ರಿಟಿಷರಿಗೆ ಬಿಟ್ಟುಕೊಟ್ಟ. ಇದು ಬಾಕ್ಸರ ಕದನದಿಂದ ನಡೆದಂತಹ ಒಂದು ಏನಪ್ಪ ಅಂದ್ರೆ ಅಲ್ಲಿ ಸಂಪೂರ್ಣವಾದಂಥ ಪರಿಣಾಮ. ಇನ್ನು ಮೂರನೇದು ಏನಿದೆ, ಸೂಜ್ ಉದ್ ದೌಲ್. ಸೂಜ್ ಉದ್ ದೌಲ್ ಅಂದ್ರೆ ಔದ್ ಪ್ರದೇಶದ ಏನಪ್ಪ ಅಂದ್ರೆ ನವಾಬ. ಈ ಒಂದು ಸೂಜ್ ಉದ್ ದೌಲ್ ಏನು ಮಾಡ್ತಾನಪ್ಪ ಅಂದ್ರೆ ಇವನು ಯುದ್ಧದಲ್ಲಿ ಭಾಗವಹಿಸಿರ್ತಾನೆ ಸಂಯುಕ್ತ ಸೇನೆಯಲ್ಲಿ. ಹೀಗಾಗಿ ಇವನು ಸಹ ಬಿಡೋದಲ್ಲ ಅವರು. ಅದಕ್ಕೆ ಏನು ಮಾಡ್ತಾರೆ, ಕಂಪ್ನಿಗೆ ಯುದ್ಧದ ನಷ್ಟ ಪರಿಹಾರವಾಗಿ, ಯುದ್ಧದಲ್ಲಿ ಇಷ್ಟು ನಷ್ಟವಾಗಿದೆ ಅದ್ರ ಪರಿಹಾರವಾಗಿ 50 ಲಕ್ಷ ರೂಪಾಯಿ ಕೊಡಬೇಕಂತಂದು ಬ್ರಿಟಿಷರು ಏನು ಮಾಡ್ತಾರೆ, ಈ ಒಂದು ಸೂಜ್ ಉದ್ ದೌಲ್ನಿಂದ ಹಣವನ್ನು ಪಡ್ಕೊಂಡ್ರು ನೋಡ್ರಿ. ಇವನಿಂದ ಹಣ ಪಡ್ಕೊಂಡ್ರು. ಅಲ್ಲಿ 26 ಲಕ್ಷ ಏನು ಮಾಡಿದ್ರು, ಎರಡನೇ ಶಾ ಆಲಂ ಕೊಟ್ರು. ಮತ್ತು ಅಂದರೆ ನಮ್ಮ ದೇಶೀಯ ರಾಜ್ಯದಿಂದನೇ ಪಡ್ಕೊಳ್ಳೋದು, ನಮ್ಮ ದೇಶೀಯರಿಗೆ ನೀಡೋದು ಮತ್ತು ನಮ್ಮ ದೇಶೀಯವ್ರನ್ನ ದುಡಿಸ್ಕೊಳ್ಳೋದು ಮತ್ತು ನಮ್ಮ ದೇಶೀಯರ ಮೇಲೆ ದಾಳಿ ಮಾಡೋದು ಮತ್ತು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡೋದು. ಎಷ್ಟು ಒಂದು ಕುತಂತ್ರ ಬುದ್ಧಿ ಓಡಿಸ್ತಾರೆ. ಹೀಗಾಗಿ ಅಲ್ಲಿ ಆ ಒಂದು ಔದ್ ಪ್ರದೇಶದ ಸೂಜ್ ಉದ್ ದೌಲ್ ಕಂಪ್ನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಯುದ್ಧದ ಪರಿಹಾರವಾಗಿ ಅವನು ಸೇನೆಯಲ್ಲಿ ಭಾಗವಹಿಸಿರ್ತಾನೆ, ಸಂಯುಕ್ತ ಸೇನೆ. ಹೀಗಾಗಿ ಅವನು ಏನು ಮಾಡ್ತಾನೆ, ಪರಿಹಾರವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ 50 ಲಕ್ಷ ರೂಪಾಯಿಯನ್ನು ನೀಡಿದ. ಇದು ಏನಪ್ಪ ಅಂದ್ರೆ ಬಾಕ್ಸರ ಕದನದ ಯುದ್ಧದ ಪರಿಣಾಮ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ ಮಿರ್ ಜಾಫರ್ ಅಷ್ಟರಲ್ಲಿ 1664 ಏನು ಮಾಡ್ತಾನೆ, ಮಿರ್ ಜಾಫರ್ ಅಲ್ಲಿ ನಿಧನ ಹೊಂತಾನೆ. 1764 ಆಗಬೇಕದು, 1600 ಅಲ್ಲ, 1764 ಏನಾಗ್ತಾನಪ್ಪ ಅಂದ್ರೆ ಅಲ್ಲಿ ಮಿರ್ ಜಾಫರ್ ನಿಧನ ಹೊಂತಾನೆ. ಹೌದ್ರಿ. ಯಾಕಂದರೆ ಅವ್ನು ನವಾಬ ಸ್ಥಾನದಿಂದ ಕಿತ್ತು ಹೋಗ್ದಿದ್ರು. ಸೊ ಇನ್ನು ಮತ್ತೆ ಅಲ್ಲಿ ಏನು ಮಾಡಿದ್ರು, ಬಂಗಾಳದ ನವಾಬನಾಗಿ ಮಾಡ್ತಿದ್ರು ಅವನು, ಯಾರನ್ನ, ಮಿರ್ ಜಾಫರ್ನನ್ನು. ಆದ್ರೆ ಮಿರ್ ಜಾಫರ್ ಏನು ಮಾಡಿದ, 1764 ಮಿರ್ ಜಾಫರ್ ಏನು ಮಾಡಿದ, ನಿಧನವನ್ನು ಹೊಂತಾನ. ಯಾರು, ಮಿರ್ ಜಾಫರ್. ಹೌದ್ರಿ. 1764 ಮಿರ್ ಜಾಫರ್ ನಿಧನ ಹೊಂದಿದಾಗ ಮುಂದೆ ಅದರಿಂದ ಬಂಗಾಳ ಪ್ರಾಂತ್ಯದ ಒಬ್ಬ ನವಾಬನಾಗಿ ಮಾಡಬೇಕಲ್ಲ, ಅದಕ್ಕೆ ಅಲ್ಲಿ ಬಂಗಾಳದ ಪ್ರಾಂತ್ಯದ ನವಾಬನಾಗಿ ಯಾರನ್ನೂ ಮಾಡಲೇ ಇಲ್ಲ ಅವರು. ಅದಕ್ಕೆ ಅವಾಗ ಏನು ಮಾಡಿದರು, ಅಲ್ಲೇ ಸಂಪೂರ್ಣವಾದಂಥ ಬಂಗಾಳ ಪ್ರಾಂತ್ಯದ ಆಡಳಿತ ಯಾರು ತೊಗೊಂಡ್ರು, ಕಂಪ್ನಿ ತೊಗೊಳ್ತು ನೋಡ್ರಿ. ಎಷ್ಟು ಒಂದು ಬಾಕ್ಸರ್ ಕದನದ ಯುದ್ಧದ ಪರಿಣಾಮವಾಗಿ. ಹೌದ್ರಿ. ಸೊ ಮಿರ್ ಜಾಫರ್ ಮರಣ ಹೊಂದಿದ. ಅದರಿಂದ ಇಡೀ ಬಂಗಾಳ ಪ್ರಾಂತ್ಯದ ಸಂಪೂರ್ಣ ರಾಜಕೀಯ ಅಧಿಕಾರ ಯಾರಿಗೆ ಸಿಕ್ತು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಿಕ್ತು. ಇದು ಏನಪ್ಪ ಅಂದ್ರೆ ಬಾಕ್ಸರ ಕದನ ನಡೆದಿದ್ದರ ಪರಿಣಾಮ. ಸೊ ಇಷ್ಟೇ ಅಲ್ಲದೆ ಔದ್ ಪ್ರದೇಶದ ಅದು ಸಹ ಯಾರು, ಈ ಒಂದು ಸೂಜ್ ಯುದ್ಧದಲ್ಲಿ ನಾವು ಔದ್ ಪ್ರದೇಶ ಇತ್ತಲ್ಲ, ಈ ಔದ್ ಪ್ರದೇಶನೂ ಬ್ರಿಟಿಷರ ವಶಕ್ಕೆ ಬಂತು. ಅದಕ್ಕೆ ಇದು ಬಾಕ್ಸರ ಕದನದ ಪರಿಣಾಮಗಳೇನು ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳುವಂಗೆ ಹೇಳಿದೆ ನಿಮಗೆ. ಹೌದ್ರಿ. ಬಾಕ್ಸರ ಕದನದ ಪರಿಣಾಮಗಳು, ಕಂಪನಿಗೆ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂನಿಂದ ಪಡ್ಕೊಂಡ್ರು. ಆ ಎರಡನೇ ಶಾ ಆಲಂಗೆ 26 ಲಕ್ಷ ರೂಪಾಯಿ ಹಣಗಳನ್ನು ಕೊಡುವುದರ ಜೊತೆಗೆ ದಿವಾನಿ ಹಕ್ಕನ್ನು ಪಡ್ಕೊಳ್ತಾರೆ. ಮತ್ತು ಸೂಜ್ ಯುದ್ಧದಲ್ಲಿ ಏನು ಮಾಡ್ತಾನೆ, ಯುದ್ಧದ ಪರಿಹಾರವಾಗಿ 50 ಲಕ್ಷ ರೂಪಾಯಿಯನ್ನು ಬ್ರಿಟಿಷರಿಗೆ ಕೊಡ್ತಾನೆ. ಮಿರ್ ಜಾಫರ್ 1764 ನಿಧನ ಹೊಂತಾನ. ಅದರಿಂದ ಬಂಗಾಳದಲ್ಲಿ ನವಾಬನ ಯಾರೂ ಇರೋದಿಲ್ಲ. ಅದಕ್ಕೆ ಇಡೀ ಬಂಗಾಳ ಪ್ರಾಂತ್ಯದ ರಾಜಕೀಯ ಹಕ್ಕನ್ನು ಬ್ರಿಟಿಷರು ಪಡ್ಕೊಂಡ್ರು. ಅಷ್ಟೇ ಅಲ್ಲ, ಔದ್ ಪ್ರದೇಶನೂ ಸಹ ಬ್ರಿಟಿಷರ ವಶಕ್ಕೆ ಬಂದಿತು. ಹೌದ್ರಿ. ಸೊ ಎಷ್ಟು ನಿಮ್ಗೆ ಈಸಿ ಆಗಿರ್ತದೆ. ಇದನ್ನು ನಿಮ್ಮ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಂದು ಕಡೆ ಬರೆದಿಟ್ಕೊಂಡ್ರೆ ಅಥವಾ ಇದನ್ನು ಗಮನ ಇಟ್ಟು ಕೇಳಿದಿರಿ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದರಲ್ಲಿ ಯಾವುದೇ ಪ್ರಶ್ನೆಗಳು ಬಂದರೂ ನೀವೇನು ಮಾಡ್ತೀರಾ, ಬರೀತೀರಾ. ಹೌದು. ಸೊ ಇನ್ನು ಅದೇ ರೀತಿ 1765 ಏನು ಮಾಡ್ದ, ರಾಬರ್ಟ್ ಕ್ಲೈವ್ ಯಾವ ಒಂದು ಪದ್ಧತಿ ಜಾರಿಗೆ ತಂದ, ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದ. ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ. ಭಾರತದಲ್ಲಿ ಬಂಗಾಳ ಮೊಟ್ಟ ಮೊದಲು ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದಂತಹ ಗವರ್ನರ್ ಯಾರಪ್ಪ ಅಂದ್ರೆ, ಭಾರತದಲ್ಲಿ ಮೊಟ್ಟ ಮೊದಲು ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದವನೇ ರಾಬರ್ಟ್ ಕ್ಲೈವ್. ಎಷ್ಟರಲ್ಲಿ, 1765 ಅಂದರೆ ಬಾಕ್ಸರ್ ಕದನದ ಮರು ವರ್ಷವೇ ಅಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದರು. ಈ ಒಂದು ದ್ವಿಪ್ರಭುತ್ವ ಪದ್ಧತಿಯಿಂದ ಏನಾದರೂ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಏನು ಮಾಡಿದರು, ಬ್ರಿಟಿಷರು ಪಡ್ಕೊಂಡ್ರು.
ಹೌದ್ರಿ? ಯಾವ ಪದ್ಧತಿಯಿಂದ? ಹಾಗಾದ್ರೆ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಯಾವ ಪದ್ಧತಿಯಿಂದ ಪಡ್ಕೊಂಡ್ರು? ದ್ವಿಪ್ರಭುತ್ವ ಪದ್ಧತಿಯಿಂದ ಏನು ಮಾಡ್ಕೊಂಡ್ರು? ಅಲ್ಲಿ ಪಡ್ಕೊಂಡ್ರು. ಹೀಗಾಗಿ ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ಪದ್ಧತಿಯನ್ನು ಗವರ್ನರ್ ಜಾರಿಗೆ ತರ್ತಾನೆ 1765ರಲ್ಲಿ. ಅದರಿಂದ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಸಂಪೂರ್ಣವಾಗಿ ಬ್ರಿಟಿಷರು ಪಡ್ಕೊಳ್ತಾರೆ. ಹೌದ್ರಿ? ಸೊ ಇಷ್ಟು ನಿಮ್ಗೆ ಮಾಹಿತಿಯನ್ನು ನಿಮ್ಗೆ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಇದು ಕ್ವಶನ್ಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಬಿಟ್ಟಿರ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ನೋಡ್ಬೋದು. ಮತ್ತು ಇದನ್ನು ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೂ ಭಾಳಷ್ಟು ಉಪಯೋಗ ಇದೆ. ಅದಕ್ಕೆ ನಿಮ್ಗೆ ಇಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಹೌದು? ಸೊ ಇನ್ನು ಮುಖ್ಯವಾಗಿ ಹೇಳಬೇಕಾದ್ರೆ ಹೇಳಿದ್ದೀನಿ, ಈ ಒಂದು ಯುದ್ಧ ಯಾರ್ಯಾರ ಮಧ್ಯೆ ನಡೀತು ಅಂತಂದನ್ನು. ಹೌದ್ರಿ? ಯಾರಪ್ಪ ಅಂದ್ರೆ ಹೆಕ್ಟರ್ ಮೆನ್ರೋ ಮತ್ತು ಏನಪ್ಪ ಅಂದ್ರೆ ಮೀರ್ ಕಾಸಿಮನ ಏನು ಸಂಯುಕ್ತ ಸೇನೆ. ಇದನ್ನು ನೆನ್ಪಿಟ್ಕೊಳ್ರಿ, ಇವ್ರ ಮಧ್ಯೆ ನಡೆಯುತ್ತೆ. ಹೌದ್ರಿ? ಸೊ ಇನ್ನು ನೆಕ್ಸ್ಟ್ ಎಷ್ಟಲ್ಲಿ ನಡೀತು? 1764ರಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದು ಯುದ್ಧ ನಡೀತದೆ ಮತ್ತು ಇದರಲ್ಲಿ ಜಯ ಸಾಧಿಸಿದರು. ಸೊ ಇಲ್ಲಿ ಮುಖ್ಯವಾಗಿ ಬಂದಾಗ ಸಂಯುಕ್ತ ಸೇನೆ ಅಂದರೆ ಯಾರು ಬರ್ತಾರೆ ಮತ್ತು ಇದರ ದಿವಾನಿ ಹಕ್ಕನ್ನು ನೀಡಿದಂಥವ್ರು ಯಾರು ಅನ್ನೋದನ್ನು ಕ್ವಶನ್ ಬರ್ತದೆ. ನಿಮ್ಗೆ ಎಷ್ಟು ಬೇಕಷ್ಟು ಪ್ರಶ್ನೆಗಳು ಹುಡುಕ್ತವೆ. ಹೌದು? ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟು ತಿಳಿಸಿದ್ದೀನಿ. ಇನ್ನು ಮತ್ತೇನಪ್ಪ ಅಂದರೆ ಇಲ್ಲಿ ಬರ್ತದೆ ನಿಮ್ಗೆ ನಕ್ಷೆಯಲ್ಲಿ, ಯಾಕಂದರೆ ಇದರಲ್ಲಿ ಒಂದು ಕ್ವಶನ್ ಆದರೂ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಬಂದಿರ್ತಾವೆ. ಹೌದ್ರಿ? ಸೊ ಇಲ್ಲಿ ಫ್ರೆಂಚರ ವಸಾಹತು ಕೇಂದ್ರಗಳು ಮತ್ತು ಏನಪ್ಪ ಅಂದ್ರೆ ಬ್ರಿಟಿಷರ ವಸಾಹತು ಕೇಂದ್ರಗಳು, ನೆಕ್ಸ್ಟ್ ಅದೇ ರೀತಿ ಪೋರ್ಚುಗೀಸರ ವಸಾಹತು ಕೇಂದ್ರಗಳು, ಡಚ್ಚರ ವಸಾಹತು ಕೇಂದ್ರಗಳೆಲ್ಲ ಕೊಟ್ಟಿದ್ದಾರೆ. ಅದ್ರಾಗ ಹೆಚ್ಚು ಮುಖ್ಯವಾಗಿರೋದೇನಪ್ಪ ಅಂದ್ರೆ ಬಾಕ್ಸರ. ಹೌದ್ರಿ? ನೆಕ್ಸ್ಟ್ ಕಲ್ಕತ್ತಾ, ಅದೇ ರೀತಿ ಪ್ಲಾಸಿ, ನೆಕ್ಸ್ಟ್ ಅದೇ ರೀತಿ ಪುಲಿಕಾಟ್ ಮತ್ತು ಏನಪ್ಪ ಅಂದ್ರೆ ಮದ್ರಾಸ್, ಪಾಂಡಿಚೇರಿ ಈ 3 ಪ್ರದೇಶಗಳು ನೋಡ್ಕೊಳ್ರಿ. ಮತ್ತು ಕರ್ನಾಟಕ ಪ್ರದೇಶವನ್ನು ನೋಡ್ಕೊಳ್ರಿ. ಇನ್ನು ಅದೇ ರೀತಿ ಇಲ್ಲಿ ದಿಯು ನೋಡ್ಕೊಳ್ರಿ. ಹೌದ್ರಿ? ಸೂರತ್, ಇವಿಷ್ಟು ಪ್ರದೇಶಗಳನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ಯಾವುದೇ ಒಂದು ನಕ್ಷೆಯಲ್ಲಿ ಇದನ್ನು ಗುರುತಿಸ್ಲಿಕ್ಕೆ ಬಂದರೂ ಖಂಡಿತವಾಗ್ಲೂ ಗುರುತಿಸ್ತೀರ. ಓಕೆ? ಸೊ ಇದರಿಂದ ನಿಮ್ಗೆ 4 ಮಾರ್ಕ್ಸ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಸರಳವಾಗಿ ಇದರಲ್ಲಿ ಇಷ್ಟರಲ್ಲಿ ಯಾವುದಾದ್ರೂ ಒಂದಂತರೂ ಖಂಡಿತವಾಗೂ ಬರ್ತದೆ ನಿಮ್ಗೆ. ಹೌದ್ರಿ? ಇದಂತರೂ ಪಕ್ಕ. ಅದಕ್ಕೆ ಇದನ್ನೊಂದು ಸ್ವಲ್ಪ ಮ್ಯಾಪನ್ನು ಏನು ಮಾಡ್ಕೊಳ್ರಿ, ಸರಿಯಾಗಿ ನೋಡ್ಕೊಳ್ರಿ. ಸೊ ಇದರಿಂದ ನಿಮಗೆ ಸಂಪೂರ್ಣವಾದಂತಹ ಎಕ್ಸಾಮ್ಗೆಲ್ಲ ಅನುಕೂಲ ಆಗ್ತದೆ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.